ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ನೋಡ್ತಾ ಇರ್ಬೋದು ಆಲೆ ಎಲ್ಲೋ ಹೋಗ್ತಾ ಇದ್ದಾರಲ್ಲ ಅಂತ. ಸೊ ಇವತ್ತು ಸ್ವಲ್ಪ ನನ್ನ ತಂಗಿ ಬೇಗ ಬಂದಿದ್ಲು. ನಾಳೆ ಸ್ವಲ್ಪ ಗೆಸ್ಟ್ ಅವ್ರು ಬರ್ತಾಯಿದ್ರು ಅಂದ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಬರೋಣ ಪಾರ್ಲರ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ದೀವಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾಳೆ ಬೆಳಗ್ಗೆದು ಆಗಿರುತ್ತೆ. ಇದು ಇವತ್ತಿನ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದು, ಅಂದರೆ ಸಂಡೇ ಸಂಜೆ ಆಗಿತ್ತಲ್ವ. ಸೊ ಹಂಗಾಗಿ ಅಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆಮೇಲೆ ಹೋಗ್ತಾನೆ ಓರಿಯನ್ ಮಾಲು ಮತ್ತು ಲೂಲು ಮಾಲೆಲ್ಲ ಇದ್ವಲ್ವ. ಸೊ ಹಂಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಕೊಡಿ. ಆ್ಯಂಡ್ ಇದೇ ಶುಭ್ ಬ್ಯೂಟಿ ಪಾರ್ಲರ್ ಅಂತ. ನಾವು ಇಲ್ಲಿಗೆ ಆ್ಯಕ್ಚುಲಿ ಒಂದು 10 ಇಯರ್ಸಿಂದ ಇವ್ರ ಪಾರ್ಲರ್ಗೆ ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಜೊತೆಗೆ ಚೆನ್ನಾಗಿ ನಮಗೆ ಐಬ್ರೋಸ್ ಆಗಲಿ ವ್ಯಾಕ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ನನ್ನ ತಂಗಿ ಇಲ್ಲೇ ಮಾಡಿಸ್ತಾಳೆ, ನಾನು ಕೂಡ ಇಲ್ಲೇ. ನನ್ನ ಫ್ರೆಂಡ್ ಕೂಡ ಕಲ್ಪನಾ ಅಂತೀನಲ್ವ, ಅವಳು ಕೂಡ ಇಲ್ಲೇ ಮಾಡಿಸೋದು. ಇದು ಬಂದುಬಿಟ್ಟು ಮತ್ತಿಕೆರೆ ಇದೆಯಲ್ವ, ಮತ್ತಿಕೆರೆಯಲ್ಲಿದೆ. ಇದು ಮೊದಲು ಮೋಹನ್ ಕುಮಾರ್ ನಗರದಲ್ಲೇ ಇತ್ತು ಶುಭ್ ಬ್ಯೂಟಿ ಪಾರ್ಲರ್ ಅಂತ. ಬಟ್ ಇವಾಗ ಒಂದು 2 ಇಯರ್ಸ್ ಆಯಿತು ಇಲ್ಲಿಗೆ ಶಿಫ್ಟ್ ಮಾಡಿ. ನಾವು ಅವಾಗಿಂದನೂ ಇಲ್ಲಿಗೆ ಬರ್ತಾಯಿದ್ದೀವಿ. ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ನಾಯ್ಡೂಸ್ ಹೋಟೆಲ್ ಅಂತ. ಇದು ಬಾಂಬೆ ಡೈಯಿಂಗ್ ರೋಡಲ್ಲಿದೆ. ಇಲ್ಲಿ ತುಂಬ ಜನ ಇರ್ತಾರೆ. ಹಾಗಾಗಿ ನಾವು ಹೋದರೆ ತುಂಬ ರಶ್ ಇತ್ತು. ಹಾಗಾಗಿ ಆಚೆನೇ ನಿಂತಿದ್ದು ವೆಯ್ಟ್ ಮಾಡಿ ಆಮೇಲೆ ಖಾಲಿ ಆದಮೇಲೆ ನಾವು ಹೋಗಿ ಕುತ್ಕೊಂಡ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ತಂಗಿ ಮೆನು ನೋಡ್ತಾ ಇದ್ಲು, ಏನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ತುಂಬ ಹೊಟ್ಟೆ ಏನು ಹಶ್ವಾಗಿರಲಿಲ್ಲ. ಹಾಗಾಗಿ ಒಂದೊಂದು ರೋಟಿ ಕರಿ ತಿಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗಿದ ತಕ್ಷಣವೇ ಅವ್ರಿಗೆ ಆ್ಯಕ್ಚುಲಿ ನಾವು ರೆಗ್ಯುಲರ್ ಕಸ್ಟಮರ್, ಯಾವಾಗೂ ಹೋಗ್ತಾನೆ ಇರ್ತೀವಿ ಇದೇ ಹೋಟೆಲ್ಲಿಗೆ. ಜೊತೆಗೆ ಈ ಹೋಟೆಲಲ್ಲಿ ತಿಂದರೆ ಗ್ಯಾಸ್ಟ್ರಿಕ್ ಆಗೋದಾಗಲಿ ಹೊಟ್ಟೆ ನೋವು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಹಂಗಾಗಿ ಇದೇ ಹೋಟೆಲ್ಗೆ ಹೋಗ್ತೀವಿ. ಆಮೇಲೆ ಬಟರ್ ರೋಟಿ ಮತ್ತು ಚಿಕನ್ ಕೊಲ್ಹಾಪುರಿ ತೊಗೊಂಡ್ವಿ. ಕೊಲ್ಹಾಪುರಿ ತೊಗೊಂಡು ನಮ್ಮೂ ಅಷ್ಟು ತಿನ್ನಲ್ಲ ಚಿಕನ್ನು, ಅವಳು ಬರೀ ಕರಿಯಲ್ಲಷ್ಟೇ ತಿಂತಾಳೆ. ಹಾಗಾಗಿ ಕರಿ ಮತ್ತು ಚಿಕನ್ನು ಕೊಲ್ಹಾಪುರಿ ತೊಗೊಂಡ್ವಿ. ಆಮೇಲೆ ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ವಿ. ಅದರಲ್ಲಿ ರೈಸ್ ಅಷ್ಟೇ ತೊಗೊಂಡ್ವಿ, ಚಿಕನ್ ತೊಗೊಂಡ್ಲಿಲ್ಲ. ಚಿಕನ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬರೀ ಚಿಕನ್ ಬಿರಿಯಾನಿ ರೈಸ್ ಕೂಡ ಆರ್ಡ್ರ್ ಮಾಡಿದ್ವಿ. ಚಿಕನ್ ಬಿರಿಯಾನಿನೂ ಬಂತು. ಅದಾದಮೇಲೆ ಚಿಕನ್ ಬಿರಿಯಾನಿ ತಿಂದಿದ ತಕ್ಷಣವೇ ಇಷ್ಟು ಚಿಕನೆಲ್ಲ ತಿಂದಾದಮೇಲೆ ಸ್ವಲ್ಪ ಸ್ಪ್ರೈಟ್ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಯಾಕಂದರೆ ಡೈಜೆಷನ್ ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಸ್ಪ್ರೈಟ್ ಕೂಡ ತೊಗೊಂಡಿದ್ವಿ. 3 ತೊಗೊಂಡಿದ್ವಿ ಅಷ್ಟೇ. ಬಟ್ ಅಪ್ಪು ಅಮ್ಮು ನಮ್ಮದ್ರಲ್ಲೇ ಸ್ವಲ್ಪ ಕುಡಿದ್ರು. ಅವ್ರು ಆ್ಯಕ್ಚುಲಿ ಆಟೋದಲ್ಲಿ ಹೋಗೋದಲ್ವ, ವಾಮಿಟ್ ಮಾಡಿಬಿಡ್ತಾರೆ ಅಂತ ಭಯ. ಹಾಗಾಗಿ 3 ತೊಗೊಂಡಿದ್ವಿ. ಎಲ್ಲರೂ ಸ್ವಲ್ಪ ತಿಂದ್ವಿ. ಬಟ್ ಇಲ್ಲಿ ಹೋಟೆಲಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಅಲ್ಲಿಂದ ನಾವು ನಮ್ಮ ಮನೆಗೆ ಹೊರಟ್ವಿ. ಆಟೋದಲ್ಲಿ ಬರುವಾಗ ನಾನು ವೀಡಿಯೋ ಮಾಡಲಿಲ್ಲ. ಯಾವಾಗೂ ಬರೀ ಟ್ರಾವೆಲಿಂಗೇ ಆಗುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು, ಲೆಂತಿ ಆಗಿಬಿಡತ್ತೆ ಅಂದ್ಬಿಟ್ಟು ನಾನು ಟ್ರಾವೆಲಿಂಗ್ ವೀಡಿಯೋ ಏನು ಮಾಡಲಿಲ್ಲ. ಅಲ್ಲಿಂದ ಓಲೋ ಬುಕ್ ಮಾಡಿಕೊಂಡು ನಾವು ನಮ್ಮ ಕ್ವಾರ್ಟರ್ಸ್ಗೆ ಬಂದ್ವಿ. ಆ್ಯಕ್ಚುಲಿ ಈ ಸತಿ ನಾನು 3 to 4 ಡೇಸ್ ಇರೋಣ ಅಂತ ಬಂದಿರೋದ್ರಿಂದ ಅಮ್ಮ ಮನೆಗೆ ಬಂದೆ. ಆಲ್ರೆಡಿ 9:30 ಆಗೋಗಿತ್ತು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ. ಮನೆಗೆ ಬಂದು ನಾಳೆ ಬೇರೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದರು. ಹಾಗಾಗಿ ಬೇಗ ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಹಾಸ್ಕೊಳ್ಳೋಣ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದ್ವಿ. ಅದಾದಮೇಲೆ ಬೆಳಗ್ಗೆ ಆಯಿತು. ಸೊ ಮನೆ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಎದ್ದು ಕಸ ಹೊಡೆದು ಮಾಫಿಂಗ್ ಮಾಡಿಕೊಂಡು ಒಳಗಡೆ ಎಲ್ಲ ಮಾಫಿಂಗ್ ಮಾಡಿಬಿಟ್ವಿ. ಒಬ್ಬೊಬ್ಬರು ಒಂದೊಂದು ಮಾಡಿಬಿಡೋಣ ಅಂತೇಳ್ಬಿಟ್ಟು ಅಮ್ಮ ಕಸ ಹೊಡ್ಕೊಂಡು ನಾನು ಒಳಗಡೆ ಮಾಫಿಂಗ್ ಮಾಡಿದೆ. ಆಮೇಲೆ ಆಚೆ ಬಂದುಬಿಟ್ಟು ಕಸ ಹೊಡೆದು ಆಚೆ ಕಡೆಯೂ ಕೂಡ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಆಚೆ ಕಡೆ ಕಸ ಫುಲ್ಲು, ಆಚೆ ಕಡೆ ತುಂಬ ಶೂಸ್ ಎಲ್ಲ ಇಟ್ಟಿರ್ತಾರೆ. ಯಾಕಂದರೆ ಎಲ್ಲರೂ ಡ್ಯೂಟಿಗೆ ಹೋಗೋರೇ ಆಗಿರೋದ್ರಿಂದ ಶೂಸ್ ಎಲ್ಲ ಇಟ್ಟಿದ್ರು. ಆಮೇಲೆ ಅಲ್ಲೆಲ್ಲ ಕ್ಲೀನಾಗಿ ಕಸ ಹೊಡೆದು ಮಾಫಿಂಗ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಮಾಫಿಂಗ್ ಮಾಡಿ ಒಂದು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ. ಬಟ್ ಈಗೀಗ ತುಂಬ ಹಾಕೋದು ಕಲ್ತಿರೋದ್ರಿಂದ ಸುಮಾರಾಗಿ ಹಾಕ್ತೀನಿ. ಈಗ ಒಂದು ರಂಗೋಲಿ ಕೂಡ ಬರುತ್ತೆ ನೋಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೂಡ ಮಾಡಿ. ರಂಗೋಲಿ ಬರ್ತಿದೆ, ನೋಡ್ಕೊಂಡು ಬನ್ನಿ.
ಚೆನ್ನಾಗಿತ್ತು ಅಂತ ಹೇಳಿ ಈ ರಂಗೋಲಿ ಬಂದ್ಬಿಟ್ಟು ಕಮೆಂಟ್ರಿಂದ ಮಾಡಿ ಯಾರಿಗೆಲ್ಲ ಇಷ್ಟ ಸಿಂಪಲ್ ಆಗಿದೆ ಬಟ್ ಲೈಕ್ ಕೂಡ ತುಂಬ ಚೆನ್ನಾಗಿ ಬೆಳಗ್ಗೆ ಬೇಗ ಕೆಲಸ ಆಗಿರೋದ್ರಿಂದ ಅಂದರೆ ಗೆಸ್ಟ್ ಬರ್ತಾರೆ ಅಂದ್ಬಿಟ್ಟು ಯಾರಿಗೆಲ್ಲ ರಂಗೋಲಿ ಕ್ಲೀನ್ ಮಾಡಿದ್ವಿ ಲೈಕ್ ಹಂಗಾಗಿ ಮಾಫಿಂಗ್ ಇಂದ ಜೊತೆಗೆ ಮನೆ ಫುಲ್ ಕ್ಲೀನ್ ಆಗಿದ್ರೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ವಲ್ಲ ಹಾಗಾಗಿ ಬೆಳಗ್ಗೆನೇ ಎಲ್ಲ ಕೆಲಸ ಆಲ್ಮೋಸ್ಟ್ ಕೆಲಸ ಎಲ್ಲ ಬೇಗನೆ ಜ್ಯೂಸು ಹಾಲು ಬಿಸ್ಕೆಟು ಜೊತೆಗೆ ಸೊಪ್ಪು ಎಲ್ಲ ಬುಕ್ ಮಾಡಿದ್ವಿ. ಹಾಲು ಬಂದಮೇಲೆ ತಂಗಿ ಕಾಫಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಫಿಗೆ ಇಡ್ತಾ ಇದ್ದಾಳೆ. ಅಮ್ಮ ಈ ಸೈಡು ಸೋಫಾ ಕವರ್ಸ್ ಎಲ್ಲ ಕ್ಲೀನಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಅಮ್ಮ ಸೋಫಾ ಕವರ್ಸ್ ಎಲ್ಲ ಹಾಕ್ತಾ ಇದ್ದಾಳೆ. ತಂಗಿ ತುಂಬ ಚೆನ್ನಾಗಿ ಕಾಫಿ ಮಾಡ್ತಾಳೆ, ಹಾಗಾಗಿ ಮಾರ್ನಿಂಗ್ ಅವಳ ಕೈಲೇ ಕಾಫಿ ಮಾಡಿಸೋದು ನಾವು. ಬೆಳಗ್ಗೆ ಇದ್ದರೆ ಅವಳೇ ಕಾಫಿ ಮಾಡಿಕೊಡ್ತಾಳೆ. ನನ್ನ ಮಗ ಅಂತೂ ಅಮ್ಮ ಎಲ್ಲಿ ಹೋಗ್ತಾರೋ ಅಲ್ಲಿ ಹಿಂದಿಂದನೇ ಹೋಗ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ಈ ಪಾಟ್ಸ್ದು ಶಾರ್ಟ್ಸ್ ಹಾಕಿದ್ದೀನಿ, ತುಂಬ ಚೆನ್ನಾಗಿತ್ತು. ಈಗಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಹೀಗಾಗಿ ತೋರಿಸ್ತಾ ಇದ್ದೀನಿ. ಆಚೆ ಎಳೆ ಬಿಸಿಲು ಕೂಡ ಬರ್ತಾ ಇದೆ, ಟ್ರೈನೆಲ್ಲ ಓಡಾಡ್ತಿರೋದು ಒಂದು ವ್ಯೂ ಇರಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬಿಸಿಲು ಬಂದಿದ ತಕ್ಷಣ ಅಮ್ಮ ಈ ಥರ ರಗ್ಗು ಮತ್ತು ದಟ್ಟ ಎಲ್ಲ ಒಣಾಕ್ತಾರೆ, ಯಾಕಂದರೆ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಹಾಕ್ತಾರೆ. ನನ್ನ ಮಗ ಪಿ ತೊಗೊಂಡು ಓದ್ತಾ ಕೂತ್ಬಿಟ್ಟಿದ್ದ. ಆ್ಯಕ್ಚುಲಿ ನಮ್ಮನೇಲಿ ನಾವು ಬೆಲ್ಲದ ಕಾಫಿ ಮಾಡ್ತೀವಿ, ಯಾಕಂದರೆ ಐರನ್ ಕಂಟೆಂಟ್ಗೂ ಬೇಕು, ಮೂಳೆ ಎಲ್ಲ ಗಟ್ಟಿ ಬರಲಿ ಅಂದ್ಬಿಟ್ಟು. ಶುಗರ್ ಯೂಸ್ ಮಾಡಬಾರ್ದು, ಕೆಮಿಕಲ್ ಮಿಕ್ಸೆಡ್ ಅಂದ್ಬಿಟ್ಟು ಬೆಲ್ಲದ ಕಾಫಿನೇ ಮಾಡೋದು. ಹಾಗಾಗಿ ತಂಗಿ ಬೆಲ್ಲದ ಕಾಫಿ ಮಾಡ್ತಾ ಇದ್ದಾಳೆ. ಅವಳು ಜಾಸ್ತಿ ಶುಗರ್ ಹಾಕೋದಿಲ್ಲ, ಅಂದರೆ ಸಿಹಿ ಅಂಶ ಇರಬಾರ್ದು ಅಂತ. ಜೊತೆಗೆ ಕಾಫಿ ರೆಡಿ ಆಗ್ತಾಯಿದೆ. ಈ ಕಡೆ ಅಮ್ಮ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಆರ್ಡ್ರ್ ಮಾಡಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಗೆ ಎತ್ತಿಡಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ನೋಡ್ತಾ ಇರ್ಬೋದು, ಈಗಂತೂ 5 ಮಿನಿಟ್ಸಲ್ಲೇ ತಂದು ಕೊಟ್ಬಿಡ್ತಾರೆ. ಏನಾದರೂ ಆಯಿತು ಬೇಕು ಅಂದರೆ ಸಾಕು 5 ಮಿನಿಟ್ಸಲ್ಲಿ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ತಂಗಿ ಕಾಫಿ ರೆಡಿ ಆಗಿತ್ತು, ತಂದು ನನಗೆ ಕೊಟ್ಟಳು. ನೋಡ್ತಾ ಇರ್ಬೋದು ಕಾಫಿ ಹೇಗಿದೆ ಅಂತ. ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಅಂತ ಆಲ್ಮೋಸ್ಟ್ ನಾನು 2-3 ಬ್ಲಾಗಲ್ಲಿ ಹೇಳಿದ್ದೀನಿ, ಅದು ಈಗಲೂ ಹೇಳ್ತಾ ಇದ್ದೀನಿ. ಆಮೇಲೆ ಅಮ್ಮು ಇನ್ನೂ ಎದ್ದಿರಲಿಲ್ಲ. ನನ್ನ ಮಗ ಮಾತ್ರ ಯಾರು ಎದ್ದೇಳ್ತಾರೋ ಫಸ್ಟ್ ಅವನು ಎದ್ದಿರ್ತಾನೆ, ಬಟ್ ಅಮ್ಮು ಆಗಲ್ಲ, ಲೇಟಾಗಿ ಎದ್ದೇಳ್ತಾಳೆ. ಹಾಗಾಗಿ ಅವಳನ್ನ ರೂಮಲ್ಲಿ ಮಲಗಿಸ್ಬಿಟ್ಟು ನನ್ನ ಮಗ ಇದನ್ನ ಇದ್ರೊಳಗೆ ಇಡ್ಲಾ ಅಂತ ಕೇಳ್ತಾ ಇದ್ದಾನೆ. ಇಡು ಅಂದಿದ್ದಕ್ಕೆ ಅದರೊಳಗೆ ಇಡ್ತಾ ಇದ್ದಾನೆ. ಈ ಸೈಡ್ ಇಟ್ಟಿರೋದೆಲ್ಲ ಅಷ್ಟು ರಗ್ಗುಗಳೇ. ಮದುವೆ ಏನಾದರೂ ಫಿಕ್ಸ್ ಆಯಿತು ಅಂದರೆ ನೆಂಟರಿಗೆಲ್ಲ ಬೇಕು ಅಂದ್ಬಿಟ್ಟು ರಗ್ಗೆಲ್ಲ ಇಟ್ಕೊಂಡಿದ್ವಿ. ನೋಡ್ತಾ ಇರ್ಬೋದು TV, ಫ್ರಿಜ್ ಎಲ್ಲ ಎಷ್ಟು ನೀಟಾಗಿ ಪಳಪಳ ಅಂತ ಇದೆ ಅಂತ. ಎಲ್ಲ ಹೊಸ ಥರ ಕಾಣಬೇಕು ಆ ಥರ ಕ್ಲೀನ್ ಮಾಡಿದ್ವಿ ಇವತ್ತು. ಎಲ್ಲ ಇವತ್ತು ಹೋಮ್ ಟೂರೇ ಮಾಡ್ಬೋದು ಆ ಥರ ಎಲ್ಲ ಕ್ಲೀನಾಗಿ ಹೋಗಿತ್ತು. ಮಾರ್ನಿಂಗ್ ಈ ಥರ ಬೇಗ ಹೇಳೋದ್ರಿಂದ ಬೇಗ ಕೆಲಸ ಆಗುತ್ತೆ, ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಬೇಗ ಎದ್ದು ಈ ಥರ ಕೆಲಸ ಮಾಡೋದ್ರಿಂದ. ಈ ಪಿಕ್ಚರ್ಸ್ ಬಂದುಬಿಟ್ಟು ನನ್ನ ಮಗ ಪಾರ್ಲರಲ್ಲಿ ತೆಗಿ ಅಂತ ಆಟ ಮಾಡಿ ಅವನೇ ತೆಗೆಸ್ಕೊಂಡಿರೋದು. ನೋಡಿ ಹೇಗೆ ಪೋಸ್ ಕೊಟ್ಟಿದ್ದಾನೆ ಅಂತ. ನನ್ನ ಮಗಳು ಕೂಡ ಅಷ್ಟೇ, ಅವಳು ನನ್ನ ತೆಗಿ ಅವ್ನು ಮಾತ್ರ ತೆಗಿತೆ ಅಂತ ಅವಳು ತೆಗೆಸ್ಕೊಂಡ್ಳು. ಇರಲಿ ಅಂತ ಈ ಪಿಕ್ಸ್ನ ಹಾಕಿದ್ದೀನಿ. ಅದಾದಮೇಲೆ ಅಮ್ಮ ಪಾತ್ರೆ ತೊಳೆಯೋಕ್ಕೆ ಹೋದರು. ಸೊ ನಾನು ಅಮ್ಮ ಪಾತ್ರೆ ತೊಳಿತಿರೋದನ್ನು ತೋರಿಸ್ತಾ ಇದ್ದೀನಿ. ಅಮ್ಮ ನಿಧಾನ, ತುಂಬ ಪಾತ್ರೆ ತೊಳೆಯೋದೇ ನಿಧಾನ. ಏನೇ ಕೆಲಸ ಮಾಡಿದ್ರು ಅಮ್ಮ ನಿಧಾನನೇ ಮಾಡೋದು, ನಮ್ಮ ಥರ ಸ್ಪೀಡಪ್ ಇಲ್ಲ. ಹಾಗಾಗಿ ಸ್ವಲ್ಪ ಇವಾಗ ಕಾಫಿ ಕುಡ್ದಿದ್ದ ಪಾತ್ರೆಗಳು ಮಾತ್ರ ಇದ್ವು, ಅದನ್ನು ಅಮ್ಮ ತೊಳಿತಿದ್ರು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಅಮ್ಮ. ದೇವ್ರ ಗೂಡು ಸಿಂಪಲ್ಲಾಗಿದೆ. ಇಲ್ಲಿ ಕ್ವಾರ್ಟರ್ಸಲ್ಲಿ ದೇವ್ರ ಗೂಡೊಂದು ಮಾಡಿಲ್ಲ, ಅಂದರೆ ದೇವ್ರ ಮನೆ ಅಂತಲೇ ಸಪ್ರೇಟಾಗಿ ಮಾಡಿಲ್ಲ. ಅದಾದಮೇಲೆ ನಾನು ಆಚೆ ಬಂದು ಪಾಟ್ಸ್ಗೆ ಸ್ವಲ್ಪ ನೀರು ಹಾಕೋಣ, ಸ್ಪ್ರಿಂಕ್ಲರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಬಿಸಿಲಿತ್ತಲ್ವ, ಸೊ ಹಂಗಾಗಿ ನೀರು ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆಮೇಲೆ ನನ್ನ ಮಗಳಿಗೆ ಓದ್ಕೊಳ್ಳಮ್ಮ ಸಾಕು, ಬೆಳಗ್ಗೆಯಿಂದ ಗೆಸ್ಟ್ ಬಂದು ಹೋದ್ಮೇಲೆ ಇದೇ ಆಯಿತು ಓದ್ಕೊ ಅಂತ ಹೇಳಿದ್ದಕ್ಕೆ ಅವಳು ಕೂತ್ಕೊಂಡು ಸ್ವಲ್ಪ ಹೋಮ್ವರ್ಕ್ ಮಾಡಿದ್ದಾಳೆ. ಹಾಲಿಡೇಸ್ ಹೋಮ್ವರ್ಕ್ ಕೊಟ್ಟಿದ್ದಾರೆ. KV ಸ್ಕೂಲಲ್ಲಿ ತುಂಬ ಹೋಮ್ವರ್ಕ್ ಕೊಡ್ತಾರೆ, ಹಾಗಾಗಿ ಅಮ್ಮು ಹೋಮ್ವರ್ಕ್ ಮಾಡಿಕೊಂಡೇ ಕೂತಿದ್ಲು. ಸೊ ಅದಾದಮೇಲೆ ಓದ್ಕೊಂಡಾದಮೇಲೆ ಅಪ್ಪು ಆಟ ಆಡ್ತಾಯಿದ್ರು. ಸೊ ಆಮೇಲೆ ನಾವು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವರಿಬ್ಬರನ್ನು ಮಲಗಿಸ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.